ಇನ್ನು ಲೋಕಭವನಕ್ಕೆ ಸತೀಶ್ ಜಾರಕಿಹೊಳಿ ಅವರು ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಲೋಕಭವನಕ್ಕೆ ಡೈರೆಕ್ಟ್ ಆಗಿ ಹೋಗಿದ್ದಾರೆ. ನೋಡಿ, ತುಂಬಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಸಚಿವ ಸತೀಶ್ ಜಾರಕಿಹೊಳಿ. ಈಗ ಅವರು ಕೂಡ ಸಿಎಂ ಬರ್ತಾರೆ ಲೋಕಭವನಕ್ಕೆ ಅನ್ನುವಂತಹ ಕಾರಣಕ್ಕಾಗಿ ಲೋಕಭವನಕ್ಕೆ ತೆರಳಿದ್ದಾರೆ. ನೋಡಿ, ಯಾವಾಗ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನಿರ್ಧಾರ ಪ್ರಕಟಿಸಿದ್ರು ಅವರ ಆಪ್ತರ ಬಳಿ, ಅವರ ಆಪ್ತರು ಕೂಡ ಇದನ್ನ ಒಪ್ಕೊಳ್ಳಲಿಲ್ಲ. ಇಲ್ಲ, ನೀವು ಇದನ್ನ ಒಪ್ಕೊಳ್ಬೇಡಿ, ರಾಜೀನಾಮೆಯನ್ನ ಕೊಡಬೇಡಿ ಅನ್ನುವಂತಹ ಮಾತುಗಳನ್ನೇ ಹೇಳಿದ್ರು ಅನ್ನುವಂಥದ್ದು. ಆದರೆ ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಮಣೆ ಹಾಕಲಿಲ್ಲ. ಹೈಕಮಾಂಡ್ ನಿರ್ಧಾರ ನನ್ನ ನಿರ್ಧಾರ, ಈ ಹಿಂದಿನಿಂದಲೂ ಕೂಡ ಅದನ್ನೇ ಹೇಳ್ಕೊಂಡು ಬಂದಿದ್ರು ಸಿದ್ದರಾಮಯ್ಯ ಅವರು. ಯಾವಾಗಲೇ ಮಾಧ್ಯಮದವರು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲೂ ಈ ರೀತಿ ಚರ್ಚೆ ಆಗ್ತಾ ಇದೆ ಅಥವಾ ನೀವು ರಾಜೀನಾಮೆ ಕೊಡ್ತೀರಾ, ಪಟ್ಟ ಅಂದರೆ ಬದಲಾಗುತ್ತಾ ಅನ್ನುವಂಥ ಮಾತುಗಳನ್ನು ಕೇಳಿದಂಥ ಸಂದರ್ಭದಲ್ಲೂ ಹೈಕಮಾಂಡ್ ಏನು ಹೇಳುತ್ತೋ ಅದೇ ರೀತಿ ನಾನು ನಡ್ಕೊಳ್ತೀನಿ ಅನ್ನುವಂಥ ಮಾತನ್ನೇ ಹೇಳಿದ್ರು. ಅದಕ್ಕೆ ಈಗ ಬದ್ಧವಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಅಂದರೆ ಇಲ್ಲಿ ಸಿದ್ದರಾಮಯ್ಯ ಅವರ ನಡೆಯನ್ನು ಕೂಡ ನಾವು ಗಮನಿಸಬೇಕು. ಹೈಕಮಾಂಡ್ಗೆ ಅವ್ರು ಕೊಡ್ತಾ ಇರುವಂಥ ಬೆಲೆ, ಆ ಮಾತಿಗೆ ಕೊಡ್ತಾ ಇರುವಂಥ ರಾಜೀನಾಮೆ ವಿಚಾರ, ಇದು ಹಲವರಿಗೆ ಮುಂಬರುವಂಥ ರಾಜಕಾರಣಿಗಳಿಗೆ ಒಂದು ಉದಾಹರಣೆಯಾಗಿ ನಿಲ್ಲತ್ತೆ, ಮಾದರಿಯಾಗಿ ನಿಲ್ಲತ್ತೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಏಕೆಂದರೆ ಈ ಹಿಂದೆ ರಾಜಸ್ಥಾನದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಆದಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ವಿ. ಹೈಕಮಾಂಡ್ ಮಾತಿಗೆ ಕಿಮ್ಮತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೆಲ ನಾಯಕರು ನಡ್ಕೊಂಡಂತಹ ಪರಿಗಳನ್ನು ನಾವು ಗಮನಿಸಿದ್ವಿ. ಆದರೆ ರಾಜ್ಯದಲ್ಲಿ ಆ ರೀತಿಯ ಘಟನೆಗಳಾಗೋದಕ್ಕೆ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಆ ಒಂದು ಬೆಳವಣಿಗೆಯನ್ನ ಮುಂದುವರಿಸಲಿಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬಹುದು, ಅವರ ತಾಳ್ಮೆಯನ್ನ ನಾವು ನೋಡಬಹುದು. ಯಾಕೆಂದ್ರೆ 2.5 ವರ್ಷ ನಂತರದಲ್ಲೇ ಬಿಟ್ಕೊಡ್ಬೇಕಾಗಿತ್ತು ಮಾತುಕತೆ ಆಗಿದ್ದೆ ಅದಲ್ಲಿ. ಆದ್ರೆ ಅದಾದ ನಂತರದಲ್ಲೂ ಕಂಟಿನ್ಯೂ ಆಯಿತು. ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನೂ ಕೂಡ ಮಾತನಾಡಲಿಲ್ಲ.